ಮೇಷರಾಶಿ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಮೇಷರಾಶಿಗೆ ಹೆಂಗಿದೆ ಗುರು ಬದಲಾವಣೆಯಿಂದ ಖಂಡಿತ ಕೂಡ ಮೇಷರಾಶಿಗೆ ಭಾಳ ಮಿರಾಕಲ್, ಭಾಳ ವೈಬ್ರೇಷನ್. ಮೇಷರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇದ್ದಾವೆ. ಯಾಕೆ ಅಂದರೆ ಮೇಷರಾಶಿಗೆ ಗುರು ವ್ಯಯಸ್ಥಾನವನ್ನು ನೋಡ್ತಿದ್ದಾರೆ. ಗುರು ವ್ಯಯಸ್ಥಾನ ನೋಡೋದ್ರಿಂದ 100% ಗುರು ಸುಖಸ್ಥಾನ 4ನೇ ಭಾವಕ್ಕೆ ಬರ್ತಿದ್ದಾನೆ. ಕಟಕ ರಾಶಿಗೆ ಉಚ್ಚ ಗುರು. ಹಾಗಾಗಿ ಮೇಷರಾಶಿ ಮನೆಯಲ್ಲಿ ತಾಯಿ, ದೊಡ್ಡಮ್ಮ, ಅಕ್ಕಂದಿರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ. ಅಣ್ಣಂದಿರಿಗೆ, ತಂದೆದಿರಿಗೆ, ತಾಯಿಗೆ ಮೇನ್ ಪಾಯಿಂಟ್ಸು ಆರೋಗ್ಯ ಸಮಸ್ಯೆಗಳು ಸಾಕಷ್ಟು ಮೇಷರಾಶಿ ಮನೆಯಲ್ಲಿ ಬರುತ್ತೆ. ಒಂದಲ್ಲ ಒಂದು ಕಾಯಿಲೆಗಳು ತುಂಬ ಜಾಸ್ತಿ. ಈ 48 ದಿವಸದಲ್ಲಿ ಆರೋಗ್ಯ ಸಮಸ್ಯೆಗಳು ತುಂಬ ಜಾಸ್ತಿ ಇರುತ್ತೆ. ಅತಿ ಹೆಚ್ಚು ಹಾಸ್ಪಿಟ್ಲಿಗೆ ಸೇರುವಂಥವ್ರೆ ಮೇಷರಾಶಿ ಆಗಿರ್ತಾರೆ. ಮತ್ತು ಮೇಷರಾಶಿಯರು ಸಾಲಕ್ಕೆ ಹೊಣೆಯಾಗಿರ್ತಾರೆ. ಯಾಕಂದರೆ ಸಾಲಕ್ಕೆ ಬೀಳ್ತೀರ, ಒಂದಲ್ಲ ಒಂದು ಸಮಸ್ಯೆನ ಸಾಲದಲ್ಲಿ ಸಿಗಾಕಿರ್ತೀರ. ಸಾಲ ಅಂದರೆ ಒಂದಲ್ಲ ಒಂದು ಸಾಲ. ಯಾಕಂದರೆ ರಾಶಿಗೆ ಗುರು 12ನೇ ಮನೆ ನೋಡ್ತಾ ಇದ್ದಾನೆ. 12ನೇ ಮನೆ ನೋಡೋದ್ರಿಂದ ಬಹಳ ಕಷ್ಟಕ್ಕೆ ಸಿಗಾಕಿರ್ತೀರ, ಸಮಸ್ಯೆಯಲ್ಲಿ ಬೀಳ್ತೀರ, ತುಂಬ ಕಷ್ಟ ಸಿಗಾಕಿರ್ತೀರ. ಯಾಕೆಂದರೆ ಗುರುಗ್ರಹ 12ನೇ ಭಾವವನ್ನು ನೋಡಬಾರ್ದು. ಮೀನರಾಶಿನ ತನ್ನ ಮನೆ ವ್ಯಯಸ್ಥಾನವನ್ನು ನೋಡಿದಾಗ ಏನಾಗುತ್ತೆ, ರಪ್ ಅಂತ ಹೇಳ್ಕತ್ತೆ. ನಿಮಗೆ ಈ 48 ದಿವಸ ಗುರುಬಲನೇ ಇರಲ್ಲ. ಗುರುವಿಂದ ನಿಮಗೆ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಾ, ಸಾಕಷ್ಟು ಪ್ರಾಬ್ಲಮ್ ಬರ್ತಾ ಇದೆ, ಸಾಕಷ್ಟು ಕಷ್ಟಕ್ಕೆ ಸಿಗಾಕಿರ್ತೀರ. ಇದಕ್ಕೆ ನೀವು ಒಂದು ವಿಶೇಷವಾಗಿ ನೀವು ಮಾಡಬೇಕಾದ್ದು ಅತಿ ಹೆಚ್ಚು ದಾನವನ್ನು ಮಾಡಬೇಕಾಗತ್ತೆ ನೀವು. ಹಾಗಾಗಿ ನಿಮ್ಮ ಲೈಫಲ್ಲಿ ಸಾಕಷ್ಟು ಕಷ್ಟ ಬರೋದ ಯೆಲ್ಲೋ ಕಲರ್ ಬಳೆಹಣ್ಣು ದಾನ ಮಾಡೋದು, ಯೆಲ್ಲೋ ಕಲರ್ ಮಾವಿನಹಣ್ಣು ದಾನ ಮಾಡೋದು, ಯೆಲ್ಲೋ ಕಲರ್ ಬಟ್ಟೆ ದಾನ ಮಾಡಿದರೆ ಇದು ತುಂಬ ಕಾಯಿಲೆಗಳಾಗುತ್ತೆ. ಅದರಲ್ಲೂ ಕೂಡ ನಿಮಗೆ ಕಿಡ್ನಿ ಸ್ಟೋನ್ ಆಗೋಂಥದ್ದು 48 ದಿವಸದಲ್ಲಿ ಮೇಷರಾಶಿ ಮನೆಯಲ್ಲಿ ಕಿಡ್ನಿ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಆಗೋದು, ಗೆಡ್ಡೆಗಳು ಬಾಡಿ ಒಳಗಡೆ ಇದೆಲ್ಲವೂ ಕೂಡ ಕಂಡು ಬಂದಿರುತ್ತೆ. ಮೇಷರಾಶಿಗೆ ಟೈಮ್ ತುಂಬ ಬ್ಯಾಡ್ ಟೈಮ್ ಆಗುತ್ತೆ. ಇವಾಗ 48 ದಿವಸದಲ್ಲಿ ನಿಮ್ಮ ಸಂಸ್ಥೆಗಳು ನಡೀತಾ ಇದ್ದರೆ, ಹೂವಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಕಂಪ್ನಿಗಳು ಹೊಸದಾಗಿ ಬಿಸ್ನೆಸ್ ಮಾಡ್ತಾರೆ, ಲಾಸ್ ಆಗುತ್ತೆ. ಈ ಟೈಮಲ್ಲಿ ಯಾವುದೇ ಒಂದು ಬಿಸ್ನೆಸ್ಗೆ ಕೈ ಹಾಕ್ಬಿಡಿ. ಒಂದಲ್ಲ ಒಂದು ಸಮಸ್ಯೆಗೆ ಸಿಗಾಕಿರ್ತೀರ, ಒಂದಲ್ಲ ಒಂದು ಕಷ್ಟಕ್ಕೆ ಸಿಗಾಕಿರ್ತೀರ. ನಿಮಗೆ ಪರಿಹಾರ ಸ್ಥಳ ಅಂತ ಒಂದು ಹೇಳ್ತೀನಿ. ಖಂಡಿತ ಕೂಡ ಒಂದು ಈ ಪರಿಹಾರವನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ನೀವು ಒಂದು ವಿಶೇಷವಾಗಿ ಒಂದು ಮೇಷರಾಶಿಗೆ ವೈದ್ಯನಾಥೇಶ್ವರನ ಟೆಂಪಲ್ನ ಹೋಗಿ ದರ್ಶನ ಮಾಡಿ. ವೈದ್ಯನಾಥೇಶ್ವರನ ಟೆಂಪಲ್ನ ಹೋಗಿ ದರ್ಶನ ಮಾಡಿದಾಗ ನಿಮಗೆ ಅಲ್ಲಿರೋ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ. ಆವಾಗ ನಿಮಗೆ ತೊಂದರೆಗಳು ಕಮ್ಮಿ ಆಗುತ್ತೆ. ಮತ್ತು ಅತಿ ಹೆಚ್ಚು ತೆಂಗಿನಕಾಯಿನ, ಬಾಳೆಹಣ್ಣನ್ನ ದೇವಸ್ಥಾನಕ್ಕೆ, ಯಾವುದೇ ದೇವಸ್ಥಾನಕ್ಕೆ, ನಿಮ್ಮ ಮನೆ ದೇವಸ್ಥಾನಕ್ಕೆ, ನಿಮ್ಮ ಕುಲ ದೇವಸ್ಥಾನಕ್ಕೆ ಹೋದರೆ ಮೇಷರಾಶಿಯಲ್ಲಿ ಅದನ್ನು ಒಡೆದು ಅದನ್ನೇ ಪ್ರಸಾದ ಥರ ಮಾಡಿ 4 ಜನಕ್ಕೆ ಒಂದು ಕೈಲಿ ಮೇಷರಾಶಿಯರು ಒಂದು 48 ದಿವಸ ಒಂದು ದೇವಸ್ಥಾನದ ಐಟಮ್ನ ಮನೆಗೆ ತರಬೇಡಿ. ಅದು ಲಾಡು ಕೊಡಲಿ, ಪಂಚಾಮೃತ ಕೊಡಲಿ, ಇಲ್ಲ ತೆಂಗಿನಕಾಯಿ ಕೊಡಲಿ, ನೀವು ಅಲ್ಲೇ ತಿಂದು ಉಳಿದಿದ್ದನ್ನು ಅಲ್ಲೇ ಪಬ್ಲಿಕ್ಕಿಗೆ ಕೊಟ್ಬಿಟ್ಟು ಬರ್ರಿ. ದೇವಸ್ಥಾನದಲ್ಲಿ ಕೊಟ್ಟಿದ್ದನ್ನು ಕೂಡ ಮನೆಗೆ ತರಬೇಡಿ. ಯಾಕೆಂದರೆ ನಿಮಗೆ ಏನು ತಂದರೂ ಕೂಡ ನೆಗೆಟಿವ್ ಆಗುತ್ತೆ. ದಾನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಪ್ರಾಬ್ಲಮ್ನಲ್ಲಿ ಕ್ಲಿಯರ್ ಆಗ್ತೀರಾ. ಮತ್ತು ಎಲ್ಲ ಮಾತುಕತೆ ಮೇಲೆ ತುಂಬ ನಿಗಾವನ್ನು ಇಡಿ 48 ದಿವಸ. ಮತ್ತು ಆರೋಗ್ಯ ಸಮಸ್ಯೆಗಳು ಅತಿ ಹೆಚ್ಚು ಬರುತ್ತೆ. ಇನ್ಸೂರೆನ್ಸ್ ಪಾಲಿಸಿಗಳನ್ನ ಸಾಕಷ್ಟು ಮಾಡಿಸ್ಕೊಳ್ಳಿ. ಇನ್ಸೂರೆನ್ಸ್ ಪಾಲಿಸಿನ ಅತಿ ಹೆಚ್ಚು ಮಾಡಿಸ್ಕೊಳ್ಳಿ. ಯಾರಿಗೆಲ್ಲ ಇಲ್ಲ ದಯವಿಟ್ಟು ರಿನ್ಯೂ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಖರ್ಚುಗಳು ಬರುತ್ತೆ. ತುಂಬ ಸಾಕಷ್ಟು ಖರ್ಚಿನಲ್ಲಿ ನೀವು ವ್ಯಯಸ್ಥಾನಕ್ಕೆ ಸಿಗಾಕಬೇಡಿ. ಈ ಒಂದು ಮೇಷರಾಶಿಗೆ ಈ ಒಂದು ತಿಂಗಳಲ್ಲಿ ತುಂಬ ನಿಮಗೆ ಅಂತಂದರೆ ನಿಮಗೆ ಎಲ್ಲ ನಿಮ್ಮ ಸಂಪಾದನೆ ಜೀರೋ ಬ್ಯಾಲೆನ್ಸಿಗೆ ಬಂದ್ಬಿಡುತ್ತೆ. ಹೆಂಗೆ ಜೀರೋ ಬ್ಯಾಲೆನ್ಸಿಗೆ ಬರುತ್ತೆ, ಉಚ್ಚ ಜೀರೋ ಬ್ಯಾಲೆನ್ಸಿಗೆ ಬಂದ್ಬಿಡುತ್ತೆ. ಗುರು ಹುಚ್ಚನಾದರೆ ಬಂಗಾರ ನೋಡಿ, ಏನು ಬಂಗಾರ ಆಕಾಶದ ಮಟ್ಟಕ್ಕೆ ಮುಡ್ತಾ ಇದೆ. ಗುರು ಹುಚ್ಚನಾದರೆ ಬಂಗಾರ. ಹಾಗಾಗಿಯೇ ನಾನು ಮೇಷರಾಶಿಗೆ ಯೆಲ್ಲೋ ಕಲರ್ ಬಟ್ಟೆ ಹಾಕ್ಬೇಡಿ ಅಂತ ಹೇಳಿದ್ದೀನಿ. ಯೆಲ್ಲೋ ಕಲರ್ ಬಟ್ಟೆ ಜಾಸ್ತಿ ಯೂಸ್ ಮಾಡಬೇಡಿ. ನೆಗೆಟಿವ್ ಇನ್ನೂ ಜಾಸ್ತಿ ಆಗುತ್ತೆ. ಮೇಷರಾಶಿಯರು ಯಾವುದೇ ಕಾರಣಕ್ಕೂ ಯೆಲ್ಲೋ ಕಲರ್ ಬಟ್ಟೆ ಯೂಸ್ ಮಾಡಬೇಡಿ. 48 ದಿವಸ ನೀವು ಹಾಕ್ಬೇಕಾದ್ರೆ ಬಟ್ಟೆ ನಿಮ್ಮ ಲೈಫಲ್ಲಿ ಅತಿ ಹೆಚ್ಚು ರೆಡ್ಡು, ಬ್ಲೂ, ವೈಟ್, ಗ್ರೀನ್ನ ಯೂಸ್ ಮಾಡಿ. ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಬ್ಲ್ಯಾಕು ಮತ್ತು ನಿಮ್ಮನೆ ಬ್ಲ್ಯಾಕ್ ಕಲರು, ಯೆಲ್ಲೋ ಕಲರ್ ಮನೆ ಬಣ್ಣ ಬಟ್ಟೆ ಹಾಕಿದರೆ ಖಂಡಿತ ಕೂಡ ನಿಮ್ಮನೆ ಆಕ್ಸಿಡೆಂಟ್, ಅಪಘಾತಗಳಾಗುತ್ತೆ, ದುರಂತಗಳು ನಡೆದ್ಬಿಡ್ತವೆ, ಕೆಟ್ಟ ಹೆಸರನ್ನು ಹೊತ್ಕೊಳ್ತೀರಾ, ಅವಮರ್ಯಾದೆಯನ್ನು ಹೊತ್ಕೊಳ್ತೀರಾ, ಬೇಡದಿರೋರು ನೆಗೆಟಿವ್ ಜನ ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ, ನಿಮಗೆ ತೊಂದರೆ ಕೊಡ್ತಾರೆ, ಒಂದಲ್ಲ ಒಂದು ಸಮಸ್ಯೆಯನ್ನು ಮಾಡ್ತಾರೆ. ಮೇಷರಾಶಿಯರು ತುಂಬ ಪಾಸಿಟಿವ್ ಅನ್ನೋದು ಭಾಳ ಕಮ್ಮಿ ಇರೋದ್ರಿಂದ ನೀವು ನೆಗೆಟಿವ್ ಇರುತ್ತೆ. ನೋಡಿ, 48 ದಿವಸದಲ್ಲಿ 48 ಸೆಕೆಂಡಲ್ಲೇ ನೀವು ಸಾಲಗಾರರಾಗ್ತೀರಾ, ಬಡ್ಡಿ ಕಟ್ತೀರಾ, ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರಾ, ನಿಮ್ಮ ಬಗ್ಗೆ ನೋವನ್ನು ಕೊಡುತ್ತೆ. ಇಲ್ಲಿವರೆಗೂ ಏನೆಲ್ಲ ಸಕ್ಸಸ್ಸನ್ನು ನೋಡಿದ್ರು, ಈ 48 ದಿವಸದಲ್ಲಿ ಏನಾದ್ರು ಒಂದು 3-4 ದಿವಸ ನಿಮಗೆ ಭಯಂಕರವಾದ ಕೆಟ್ಟದಾಗುತ್ತೆ. ಈ 48 ದಿವಸದಲ್ಲಿ 5 ಡೇಸ್ ನೀವು ಟೆನ್ಷನ್ಗೆ ರಜೆ ತಗೋಬಿಡ್ತೀರಾ. ಮಾಮೂಲಿ ಶನಿವಾರ ಭಾನುವಾರ ರಜೆ ಬಂದರೂ ಕೂಡ ನಿಮ್ಮ ಟೆನ್ಷನ್ಗೆ ನೀವು ರಜೆಯನ್ನು ತಗೋತೀರಾ, ಪ್ರಾಬ್ಲಮ್ ಸಿಗಾಕಿರ್ತೀರಾ. ಮೇಷರಾಶಿಯರು ತುಂಬ ಕೇರ್ಫುಲ್ ಆಗಿರಿ. ನಾನು ಹೇಳಿದಂಥ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮ್ 48 ದಿವಸದಲ್ಲಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗಲಿ, ಒಳ್ಳೆಯದಾಗಲಿ. ಕನ್ಯಾ ರಾಶಿ ಟೈಮ್
ಸಖತ್ ಟೈಮ್, ಸೂಪರ್ ಟೈಮ್, ಅದೃಷ್ಟದ ಟೈಮ್, ಭಯಂಕರ ಯೋಗ ಕೊಡ್ತಿದ್ದಾನೆ ಗುರು. ಈ 48 ದಿವಸ ಕನ್ಯಾ ರಾಶಿಯವರಿಗೆ ಶನಿಗ್ರಹ ರಾಶಿ ನೋಡ್ತಾ ಇರ್ಬೋದು, ಆದರೆ ಗುರು ಲಾಭಸ್ಥಾನವನ್ನು ನೋಡ್ತಿದ್ದಾನೆ. ಭಯಂಕರ ಲಕ್ಕು. ನೀವು ಕೂಡ ನಿಮ್ಮ ಲೈಫಲ್ಲಿ ಈ 4 ಬಣ್ಣವನ್ನು ಯೂಸ್ ಮಾಡಿ ಭಯಂಕರ ಲಕ್ ಬರುತ್ತೆ. ಒಂದು ಬ್ಲೂ, ಗ್ರೀನ್, ಬ್ಲ್ಯಾಕ್, ಯೆಲ್ಲೋ, ಈ 4 ಕೂಡ ಮಿಕ್ಸ್ ಮಾಡಿ ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ಸನ್ನು ನೋಡ್ತೀರಾ. ಭಯಂಕರ ಲಕ್. ಒಂದೊಂದು ದಿವಸ ಒಂದೊಂದು ಯೂಸ್ ಮಾಡಬೇಡಿ, ನೀವು ಭಯಂಕರ ಲಕ್ ಬರುತ್ತೆ. ಅದೇ ಥರ ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ ನೀವು ಬರಬೇಕು ಅಂದರೆ ನೀವು ಬರೆದಿಟ್ಕೊಳ್ಳಿ. ನೀವು 4 ನಂಬರ್ನ ಬರೆದಿಟ್ಕೊಳ್ಳಿ. ನೈಟು ಮಲಗಬೇಕಾದ್ರೆ ಕೈಲಿ 4 ನಂಬರ್ನ ನೀವು ನೈಟ್ ಬರ್ಕೊಂಡು ಮಲಗಿ. ಅದು 4 ಎಲ್ಲಿ ಬರ್ಕೋಬೇಕು, ಭಾಳ ವಿಶೇಷವಾಗಿ ಬುಧಗ್ರಹದ ಪರ್ವತ ಇದು ನೋಡಿ. ಇದು ಬುಧಗ್ರಹದ ಪರ್ವತ ಎಡದ ಕೈಲಾಗಿರ್ಬೋದು, ಬಲದ ಕೈಲಾಗಿರ್ಬೋದು. ಈ 4ನ್ನ ಕೈಲಿ ಬರೆದಿಟ್ಕೊಳ್ಳಿ. ಒಂದೊಂದು ಕೈಲಿ 2 ನಂಬರ್ ಬರ್ಕೊಳ್ಳಿ. ಮೊದಲಿಗೆ ಭಾಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಈ ಎಡದ ಕೈಲಿ ನೀವು ಬರಿಬೇಕಾದ್ರೆ ನಂಬರ್ಸ್ ಯಾವುದಪ್ಪ ಅಂದರೆ 8-5 ಬರ್ಕೊಳ್ಳಿ. 8-5 ಬರ್ಕೊಳ್ಳಿ, ತುಂಬ ಲಕ್ನ ಕೊಡುತ್ತೆ. 8-5 ಬರ್ಕೊಳ್ಳಿ. ಬಲದ ಕೈಲಿ 5-6-3 ಬರ್ಕೊಳ್ಳಿ. ಬಲದ ಕೈಲಿ ಬರ್ಕೋಬೇಕಾದ್ರೆ ನಂಬರ್ಸು ಬುಧಗ್ರಹ ಈ ಕಿರ್ಬೆಳ್ ಮೇಲೆ ನೀವು 5-6-3 ಬರ್ಕೊಳ್ಳಿ. ಈ ಬುಧನ ಕೈಯಲ್ಲಿ ಬುಧ ಪರ್ವತ ಮೇಲೆ, ಬುಧ ಪರ್ವತ ಅಂದರೆ ಇದು ಬುಧ ಪರ್ವತ ಮೇಲೆ ಬರ್ಕೊಳ್ಳಿ. ಅದೇ ಥರ ಎಡದ ಕೈಲಿ ಬುಧ ಪರ್ವತ ಮೇಲೆ 8-5 ಬರ್ಕೊಳ್ಳಿ. ಈ 3 ನಂಬರ್ನ ಈ ತಿಂಗಳು ಈ 48 ದಿವಸ ನೀವು ಬರ್ಕೊಂಡು ನೋಡಿ, ನಿಮ್ಗೆ ಸಖತ್ ಪಾಸಿಟಿವ್ ಆಗುತ್ತೆ. ಮಲಗ್ಬೇಕಾದ್ರೆ ಬರೆದಿಟ್ಕೆ ಮಲಗಳಿ. ಅದರಲ್ಲಿ ನೀವು ಅತಿ ಹೆಚ್ಚು ಯೂಸ್ ಮಾಡಬೇಕಾದ್ರೆ ಬಣ್ಣದ ಬಟ್ಟೆ 3 ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ. ಒಂದು ಗ್ರೀನ್, ಯೆಲ್ಲೋ, ಬ್ಲ್ಯಾಕ್, ಈ 3 ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ ನೈಟ್ ಮಲಗಕ್ಕೆ ಸ್ಟಾರ್ಟ್ ಮಾಡಿ. ಇಡೀ ಜಗತ್ತಲ್ಲಿ ಫಸ್ಟ್ ಟೈಮ್ ಇದನ್ನು ನಾನು ಪೆಡಿಷನ್ ಕೊಟ್ಟಿದ್ದೀನಿ. ಇದನ್ನು ಇನ್ನೆಲ್ಲರೂ ಕಾಪಿ ಮಾಡ್ತಾರೆ 100%. ಬರೆದಿಟ್ಕೇಳಿ. ಇವತ್ತರೆಗೂ ಇದೇ ಥರ ಬಟ್ಟೆ ಹಾಕಿ ಮಲಗಿ ಅಂತ ಒಂದು ವಿಡಿಯೋ ಇವತ್ತರೆಗೂ ಆಲ್ ಓವರ್ ವರ್ಲ್ಡಲ್ಲಿ ನಾನು ನೋಡಿಲ್ಲ. ಇನ್ನು ಮುಂದೆ ಮಗ್ಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಕೂಡ. ಖಂಡಿತ ಕೂಡ ಅವರು ಉದ್ಧಾರ ಆಗಲಿ, ಅವ್ರ ಬಾಯಲ್ಲಿ ಹೇಳಿದವರು ಉದ್ಧಾರ ಆಗಲಿ. ಸಾಕಷ್ಟು ಜನಕ್ಕೆ ಬುಧಗ್ರಹ ಅಂದ್ರೇ ಹಸಿರು ಕಲರ್ ಬಣ್ಣ, ಯೆಲ್ಲೋ ಅಂದರೆ ಗುರುಗ್ರಹದ ಬಣ್ಣ, ಬ್ಲೂ ಅಂದರೆ ಶುಕ್ರಗ್ರಹದ ಬಣ್ಣ. ಈ 3 ಬಣ್ಣವನ್ನು ನೀವು ಯೂಸ್ ಮಾಡಿದರೆ ಗುರು ನಿಮಗೆ ಲಾಭಸ್ಥಾನ 11ನೇ ಮನೆಯಲ್ಲಿ ಬಂದವನೇ ತಾಂಡವಾಡ್ತಾ ಇದ್ದಾನೆ. ಬುಧಗ್ರಹ ನಿಮ್ಮ ರಾಶಿನ ದಾಟಿ ಮುಂದೆ ಹೋಗ್ತಾ ಇದ್ದಾನೆ. ನಿಮಗೆ ಈ 48 ದಿವಸ ಮಳೆ ಬೆಳೆ, ರೈತರಿಗೆ ಆರೋಗ್ಯ ಸಮಸ್ಯೆ ಮತ್ತು ಜಮೀನು ತರಕಾರಿ ರೇಟ್ ಎಲ್ಲ ಜಂಪ್ ಆಗುತ್ತೆ. ಯಾರಿಗೆಲ್ಲ ತರಕಾರಿ ಬೆಳೆಯುವಂಥವ್ರಿಗೆ ಖಂಡಿತ ಕೂಡ ಒಂದು ಕನ್ಯಾ ರಾಶಿಯವರಿಗೆ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಿದ್ದಾನೆ ಕನ್ಯಾ ರಾಶಿಯವರಿಗೆ. ಯಾಕಂದರೆ ಬುಧನ ರಾಶಿ ಆಗಿರೋದ್ರಿಂದ, ಗುರು ಲಾಭಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ, ಸಪ್ತಮದಲ್ಲಿ ಶನಿಗ್ರಹ ಇರೋದ್ರಿಂದ, ಬುಧಗ್ರಹ ಧನಸ್ಥಾನ ದಾಟಿ ಹೋಗ್ತಾ ಇರೋದ್ರಿಂದ ನಿಮಗೆ ಅಷ್ಟ ಐಶ್ವರ್ಯನೂ ಕೂಡ ಕನ್ಯಾ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತೈತೆ. ನೀವು ಮಾಡಬೇಕಾರೋದು ನಾನು ಹೇಳಿದಂಥ ನಂಬರ್ಸ್ನ ದಯವಿಟ್ಟು ಮರೆದಲೇ ಈ ನಂಬರ್ಸ್ನ ಬರೆದಿಟ್ಕೊಳ್ಳಿ. ತುಂಬ ಪಾಸಿಟಿವ್ ಅಂದರೆ ಪಾಸಿಟಿವ್ನ ಕೊಡ್ತಾ ಇದ್ದಾನೆ. ಅಷ್ಟ ಐಶ್ವರ್ಯನೂ ಕೂಡ ಈ ರಾಶಿಗೆ ಇರೋದ್ರಿಂದ ನೀವು ಕೇಳಿದ್ದೆಲ್ಲನೂ ಕೊಡ್ತಾ ಇದ್ದಾನೆ. ನೀವು ಮಾಡಬೇಕಾದ್ದೇನೆ ಇದಕ್ಕೆ ಒಂದು ಪರಿಹಾರ, ಒಂದು ಟೆಂಪಲ್ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಮದುರೆ ಮೀನಾಕ್ಷಿಗೆ ಏನಾದ್ರು ಒಂದು ಸರಿ ಹೋಗಿ ಅಭಿಷೇಕ ಮಾಡಿಸಿ ಸುಂದರೇಶ್ವರಿಗೆ. ಅಲ್ಲಿರುವ ದಕ್ಷಿಣಾಮೂರ್ತಿಗೆ ಒಂದು ಮಾಲೆ ಹಾಕಿಸಿ. ಖಂಡಿತ ಕೂಡ ಅಲ್ಲಿರುವ ದಕ್ಷಿಣಾಮೂರ್ತಿಗೆ ಒಂದು ಮಾಲೆ ಹಾಕಿ. ಮತ್ತು ಈ ಒಂದು ಟೈಮಲ್ಲಿ ಕಾಳ ಭೈರವನ ಆರಾಧನೆ ಮಾಡಿ. ಯಾರೆಲ್ಲ ಕನ್ಯಾ ರಾಶಿಯವರಿದ್ದೀರೋ ಕಾಳ ಭೈರವನಿಗೆ ಆರಾಧನೆ ಮಾಡಿ. ಮತ್ತು ನಾಯಿಗೆ ಅನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ನಾಯಿಗೆ ಅನ್ನ ಹಾಕಿದರೆ ನಿಮಗೆ ಭಾಳ ಲಕ್ ಬರುತ್ತೆ. ನಾಯಿಗೆ ಅನ್ನ ಹಾಕೋದು ತುಂಬ ರಾಜಯೋಗವನ್ನು ಕೊಡುತ್ತೆ. ನಾಯಿಗೆ ಅನ್ನ ಹಾಕೋದು. ಮತ್ತು ಕಪ್ಪು ಬೆಡ್ಶೀಟನ್ನು ದಾನವನ್ನು ಮಾಡಿ. ಕಪ್ಪು ಬೆಡ್ಶೀಟನ್ನು ದಾನ ಮಾಡಿ ನಿಮಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ. ನಿಮಗೆ ಈ ಒಂದು 40 ದಿವಸ ನಿಮಗೆ ವಿದೇಶದಲ್ಲಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಸಿಗುತ್ತೆ. ಮತ್ತು ವಿದೇಶದಲ್ಲಿ IT-BT ಇದ್ದವ್ರು ಯಾರು ಕೆಲಸ ಕಳ್ಕೊಂಡ್ರೆ 100% ಕೆಲಸ ಸಿಗುತ್ತೆ. ಫಾರಿನ್ ವೀಸಾಗೆಲ್ಲ ಟ್ರೈ ಮಾಡ್ತಾರೆ, ನಿಮ್ಗೆ ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮತ್ತು ಶೇರ್ ಮಾರ್ಕೆಟಲ್ಲಿ ದುಡ್ಡಿನ ವ್ಯವಸ್ಥೆಯಿಂದ ನೀವು ತುಂಬ ಲಾಭವನ್ನು ಗಳಿಸ್ತೀರ. ಮತ್ತು ಯಾರಿಗೆಲ್ಲ ಸಾಲವನ್ನು ಕೊಟ್ಟಿದ್ರೆ ಅದನ್ನು ಹೋಗಿ ಆ ದುಡ್ಡನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ಕೂಡ ದುಡ್ಡು ನಿಮಗೆ ಬರುತ್ತೆ. ಯಾರಿಗಾರ ಕೊಟ್ಟು ಸಿಗಾಕೊಂಡಿದ್ರೆ, ಮತ್ತು ಯಾವ್ದಾದ್ರು ಲವ್ ಫೇಲ್ಯೂರ್ ಆಗಿದ್ರು ಕೂಡ ಮತ್ತೆ ಹೋಗಿ ರೀಟೇಕ್ ತಗೊಂಡು ಲವ್ನ ಸಕ್ಸಸ್ ಮಾಡ್ಕೋಬೋದು. 100% ಲಕ್ ಬರುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಏನಾದ್ರು ಕಟ್ಟಾಗಿದ್ರು ಕೂಡ ಇನ್ನು ಮುಂದೆ ಫ್ರೆಂಡ್ಶಿಪ್ಪನ್ನ ನೀವು ಸ್ಥಾನವನ್ನು ಮಾಡ್ಕೊತೀರ. ಯಾಕಂದರೆ ಅಂಥ ಯೋಗ ಕನ್ಯಾ ರಾಶಿಗಿದೆ. ಎಲ್ಲ ಏನು ಕಳ್ಕೊಂಡ್ರೆ ಎಲ್ಲನೂ ಪಡ್ಕೊಳೋ ಯೋಗ ಕನ್ಯಾ ರಾಶಿ ಬಂದಿರೋದ್ರಿಂದ ನೀವು ನಾನು ಹೇಳೋ ನಂಬರ್ಸ್ನ ಬರೆದಿಟ್ಕೊಳ್ಳಿ. ನಾನು ಹೇಳೋ ಬೆಡ್ಶೀಟನ್ನು ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಅತಿ ಹೆಚ್ಚು ನೀವು ಪುಳಿಯೋಗರೆಯನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಎನರ್ಜಿ ಹೆವಿ ಸಕ್ಸಸ್ ಕೊಡುತ್ತೆ. ಪುಳಿಯೋಗರೆ ಜೊತೆಗೆ ಡೈಲಿ ಮೊಸರನ್ನ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮೊಸರು ಇದನ್ನೇ ಬೇಕು. ಪುಳಿಯೋಗರೆ ಮೊಸರನ್ನ ಡೈಲಿ ಬುಡದಲ್ಲೇ ನೀವು ದೇವ್ರಿಗೆ ನೈವೇದ್ಯನಾರು ಮಾಡಿ. ನೀವು ಡೈಲಿನಾರು ಒಂದು ಗುಕ್ಕಾರು ಮನೇಲಿ ಪುಳಿಯೋಗರೆ ಮಾಡಿ ಕನ್ಯಾ ರಾಶಿ ಮನೆಯಲ್ಲಿ. ತುಂಬ ಪಾಸಿಟಿವ್. ವಿಷ್ಣುನಿಗೆ ಪುಳಿಯೋಗರೆ ಭಾಳ ಇಷ್ಟ. ಮಹಾಲಕ್ಷ್ಮಿ ಯೋಗನೇ ಬರುತ್ತೆ. ಮೊಸರು ಕೂಡ ಪುಳಿಯೋಗರೆಯನ್ನು 1 ಕಪ್ ಇಷ್ಟೇ, ಒಂದು ಗುಕ್ಕಾರು ಮಾಡ್ಕೊತೀನಿ
ಪುಳಿಯೋಗರೆ ಇದ್ದೇ ಇರುತ್ತೆ ಮನೇಲಿ, ಗೊಜ್ಜು ಒಂಚೂರು ಅನ್ನದಲ್ಲಿ ಕಲಿಸ್ಕೊಳ್ಳಿ, ಮೊಸರು ಮಲ್ಲಿ ಇದ್ದೇ ಇರುತ್ತೆ. ಮೊಸರು ಪುಳಿಯೋಗರೆ ಫಸ್ಟ್ ಟಿಪ್ಪನ್ನು ಇದನ್ನು ಮಾಡಿ, ತುಂಬ ಲಕ್ ಬರುತ್ತೆ. ಕನ್ಯಾ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ಹೇಳಿದ್ದೀನಿ. ಧನ್ಯವಾದಗಳು ನೋಡಿದವ್ರಿಗೆ.